ಎವ್ರಿವಾನ್, ಆಫ್ಟರ್ ಅ ಲಾಂಗ್ ಬ್ಯಾಕ್ ನಾನಿವತ್ತು ನಾನು ಒಂದು ವಿಡಿಯೋನ ಪೋಸ್ಟ್ ಮಾಡ್ತಾ ಇದ್ದೀನಿ ಯೂಟ್ಯೂಬಲ್ಲಿ. ನಾನು ಆ್ಯಕ್ಚುಲಿ ಒನ್ ಆಫ್ ದ ವೀಕೆಂಡ್ ತುಂಬ ಲಾಂಗ್ ಬ್ಯಾಕ್ ಏನು ಕುಕ್ಕಿಂಗ್ ಮಾಡಿದ್ದೆ ಅಂತ ತೋರಿಸ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ ಇಲ್ಲಿ. ನಾನು ಆ್ಯಕ್ಚುಲಿ ಫಿಶ್ ಕರಿ ಮಾಡೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಅದಕ್ಕೆಲ್ಲ ಮಸಾಲೆ ಎಲ್ಲ ತೆಗೆದ್ಬಿಟ್ಟು ರೆಡಿ ಇಟ್ಕೊಂಡಿದ್ದೆ. ಆ್ಯಕ್ಚುಲಿ ನಾನು ನಿಮ್ಗೆ ಮುಂಚೆನೇ ನನ್ನ ಫಿಶ್ ಕರಿ ರೆಸಿಪೀಸ್ ಎಲ್ಲ ತೋರಿಸ್ತೀನಿ. ಆಲ್ಮೋಸ್ಟ್ ನಾನು ಅದೇ ಥರ ಸೇಮ್ ಮಸಾಲನೇ ಮಾಡ್ಕೊಂಡಿದ್ದೆ ಇವತ್ತು ಕೂಡ. ನನಗೇನಂತ ಹೇಳಿದರೆ ತುಂಬ ದಿನದಿಂದ ಈ ಕಾಣೆ ಫಿಶ್ ಅಂತ ಇರುತ್ತಲ್ಲ, ಅದರದ್ದು ಫ್ರೈ ತಿನ್ನಬೇಕಂತ ತುಂಬ ಆಸೆ ಆಗ್ತಾಯಿತ್ತು. ಹಾಗೆ ಇದು ಏನಂತ ಹೇಳಿದರೆ ಪ್ರಾನ್ಸ್ದು ಕರಿ ಮಾಡಬೇಕಂತ ಇತ್ತು. ಇದು ನೋಡ್ತಾ ಇದ್ದೀರಲ್ಲ, ಈ ಮಸಾಲಾನ ನಾನು ಇದು ಏನಂತ ಹೇಳಿದರೆ ಕಾಣೆ ಫಿಶ್ ಫ್ರೈಗಂತ ರೆಡಿ ಮಾಡ್ಕೊತಾ ಇದ್ದೆ. ಇದರಲ್ಲಿ ನಾನು ಆಲ್ಮೋಸ್ಟ್ ಏನಂತ ಹೇಳಿದರೆ ಈ ವೇದಾಂತ್ ಕಬಾಬ್ ಮಸಾಲ ಬರುತ್ತಲ್ಲ, ಅದನ್ನು ಹಾಕಿಬಿಟ್ಟು ಆಮೇಲೆ ಸ್ವಲ್ಪ ಎಕ್ಸ್ಟ್ರಾ ಒಂದು ಸ್ವಲ್ಪ ಚಿಲ್ಲಿ ಪೌಡರ್ ಅದೆಲ್ಲ ಹಾಕಿಬಿಟ್ಟು ರೆಡಿ ಇಟ್ಕೊತಾ ಇದ್ದೆ. ಇಲ್ಲಿ ನೋಡ್ತಾ ಇದ್ದಿಲ್ಲ, ಇದು ಕಾಣೆ ಫಿಶ್ ಮತ್ತು ಇದು ಬಂದು ಪ್ರಾನ್ಸ್. ಯಾರ್ಯಾರು ಸೀ ಫುಡ್ ಲವರ್ ಇರ್ತೀರಾ ಅವ್ರಿಗೆ ಆ್ಯಕ್ಚುಲಿ ಈ ವಿಡಿಯೋ ಇಷ್ಟ ಆಗ್ಬೋದು. ನಾನೇನಂತ ಹೇಳಿದ್ರೆ, ಇವಾಗ ರೀಸೆಂಟಾಗಿ ನಾನು ಜಾಬ್ ಎಲ್ಲ ಚೇಂಜ್ ಮಾಡಿರೋದ್ರಿಂದ ನಾನು ತುಂಬ ಬ್ಯುಸಿ ಮತ್ತು ಆಕ್ಯುಪೈಡ್, ಮತ್ತು ನನ್ನ ಮಗಂಗೇನೋ ಸ್ವಲ್ಪ ಕಾಲೆಲ್ಲ ಪೆಟ್ಟಾಗಿ ಫ್ರ್ಯಾಕ್ಚರ್ ಆಗಿತ್ತು. ಸೊ ಅದಕ್ಕೆ ಮೂಡೇನೋ ಆಫ್ ಆಗಿಬಿಟ್ಟಿತ್ತು. ಸೊ ಏನು ವಿಡಿಯೋಸ್ನು ಪೋಸ್ಟ್ ಮಾಡೋಕ್ಕೇ ಆಗ್ತಾ ಇರಲಿಲ್ಲ. ಸೊ ಇವತ್ತು ಅನ್ಕೊತಾ ಇದ್ದೆ, ಎಲ್ಲ ಹಳೆ ತುಂಬ ವಿಡಿಯೋಸ್ ಇದೆ, ಅದನ್ನೆಲ್ಲ ಪೋಸ್ಟ್ ಮಾಡೋಣ ಅಂತ ಅಟ್ಲೀಸ್ಟ್ ಒಂದು ವಿಡಿಯೋ ಪೋಸ್ಟ್ ಮಾಡ್ತಾಯಿದ್ದೀನಿ. ಇವಾಗ ನೋಡೋಣ. ಇಲ್ಲಿ ನೋಡ್ತಾ ಇದ್ರಲ್ಲ, ಇದು ಬಂದ್ಬಿಟ್ಟು ನಾನು ಫಸ್ಟೇ ಎಲ್ಲ ಫಿಶ್ಗೆ ಮ್ಯಾರಿನೇಷನೆಲ್ಲ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಆಮೇಲೆ ತವಾ ಫ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ರವಾನ ಹಚ್ಬಿಟ್ಟು ಮಾಡ್ತಾಯಿದ್ದೀನಿ. ನೀವು ಈ ಥರ ಮಾಡುವಾಗ ಸ್ವಲ್ಪ ತಿಕ್ಕಾಗಿ ಕೋಟಿಂಗ್ ಹಾಕಿದ್ರೆ ನಿಮ್ಮದು ಫಿಶ್ ಫ್ರೈ ತುಂಬ ಕ್ರಿಸ್ಪಿ ಬರುತ್ತೆ. ನನ್ನ ಫಾಲೋಯರ್ಸಲ್ಲಿ ತುಂಬ ಜನ ಏನಂತ ಹೇಳಿದರೆ ವೆಜಿಟೇರಿಯನ್ಸ್ ಕೂಡ ಇದ್ದೀರಾ. ಡೋಂಟ್ ಡಿಸ್ಪಾಯಿಂಟ್ ವಿತ್ ದಿಸ್ ವಿಡಿಯೋ, ಬಿಕಾಸ್ ಏನಂತ ಹೇಳಿದರೆ ನಾನು ಡೈಲಿ ವ್ಲಾಗ್ಸ್ ಮಾಡೋದ್ರಿಂದ ನಂದು ಏನು ಡೈಲಿ ರುಟೀನ್ಸ್ ಇರುತ್ತೆ ಜನರಲಾಗಿ ನಾನು ಅದನ್ನೇ ಪೋಸ್ಟ್ ಮಾಡಬೇಕಾಗುತ್ತೆ. ಆಮೇಲೆ ತುಂಬ ಜನ ತುಂಬ ಕೇಳಿದ್ರಿ ಕೂಡ, ನೀವು ವಿಡಿಯೋಸ್ ಪೋಸ್ಟ್ ಮಾಡಿ ತುಂಬ ದಿನ ಆಯಿತು ನೋಡಬೇಕಂತ ಇದ್ದೀವಿ ಅಂತ. ಏನಂತ ಹೇಳಿದರೆ, ಸ್ವಲ್ಪ ಯಾವುದೇ ಕೆಲಸ ಏನೇ ತೊಗೊಂಡ್ರು ತುಂಬ ಓವರ್ ಕಮಿಟ್ಮೆಂಟ್ ತೋರಿಸೋದು ಜಾಸ್ತಿ, ಮತ್ತು ತುಂಬ ಓವರ್ ಬೋರ್ಡಾಗಿ ಮಾಡ್ತೀನಿ. ಸೊ ನಾನು ಹೊಸ ಕಂಪನಿ ಜಾಯ್ನ್ ಆದಮೇಲೆ ಐ ಡೋಂಟ್ ನೋ, ಐ ಫೀಲ್ ದ್ಯಾಟ್ ಐ ಆಮ್ ಲಿವಿಂಗ್ ವಿತ್ ದಟ್ ಕಂಪನಿ ಅನ್ನೋ ಲೆವೆಲ್ಗೆ ಒಂಥರ ಸೀರಿಯಸ್ಸಾಗಿ ಕೆಲಸ ತೊಗೊಂಡ್ಬಿಟ್ಟು ಅದನ್ನೇ ಮಾಡ್ತಾಯಿದ್ದೀನಿ ಡೈಲಿ. ನನಗೆ ಎಲ್ಲಿ ಮೈಂಡ್ ಒಂದು ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಕೂಡ ಡೈವರ್ಟೇ ಆಗೋಲ್ಲ. ಆ್ಯಂಡ್ ಐ ಥಿಂಕ್ ಐ ಆಮ್ ಎಂಜಾಯಿಂಗ್ ಮೈ ವರ್ಕ್. ಅದೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಥರ ಇತ್ತು ನನ್ನ ದಿನದಲ್ಲಿ. ನಾನು ಅವತ್ತು ಕಾಣೆ ಫಿಶ್ ಫ್ರೈ ಮತ್ತು ಪ್ರಾನ್ಸ್ ಕರಿ ಮತ್ತು ಇಡ್ಲಿ ಮಾಡಿದ್ವಿ. ಇಡ್ಲಿ ಅಂದರೆ ಸಾಫ್ಟ್ ಇಡ್ಲಿ ಮಾಡ್ತಾರಲ್ಲ, ಅದು ಮಾಡಿದ್ವಿ. ನಾನು ಆ್ಯಕ್ಚುಲಿ 1 ವೀಕಲ್ಲಿ ಒಂದ್ಸಲನಾದರೂ ಈ ಕಾರ್ನರ್ ಹೌಸಲ್ಲಿ ಇದೇ ಪರ್ಟಿಕ್ಯುಲರ್ ಇದು ಆಲ್ಮಂಡ್ ಫಜ್ ಅಂತ ಇದೆಲ್ಲ, ಈ ಐಸ್ ಕ್ರೀಮ್ ತರಿಸ್ಕೊಂಡು ತಿಂತೀನಿ. ವೀಕ್ಲಿ ಒನ್ಸ್ ಅಂತೂ ಪಕ್ಕ ತಿಂತೀನಿ. ಒಂದೊಂದು ಸಲ ಟ್ವೈಸ್ ಕೂಡ ಆಗ್ಬೋದು. ಸೊ ನಾನು ಅಷ್ಟೊಂದೆಲ್ಲ ಕ್ಯಾಲೋರಿ ಬಗ್ಗೆ ಥಿಂಕ್ ಮಾಡಲ್ಲ ಆನ್ ಅ ಡೇ ಟು ಡೇ ಬೇಸಿಸ್. ಸೊ ನಾನು ಅವತ್ತೇನಂತ ಹೇಳಿ ಫಿಶ್ ಫ್ರೈ ಎಲ್ಲ ತಿಂದಾದಮೇಲೆ ನನಗೆ ಕಾರ್ನರ್ ಹೌಸ್ ಐಸ್ ಕ್ರೀಮ್ ತಿನ್ನಬೇಕಂತ ತುಂಬ ಮೂಡ್ ಆಗ್ತಾಯಿತ್ತು. ಸೊ ಅದನ್ನು ಕೂಡ ಆರ್ಡರ್ ಮಾಡ್ಕೊಂಡಿದ್ದೆ. ಸೊ ಅದನ್ನು ಆರ್ಡರ್ ಮಾಡ್ಕೊಂಡು ತಿಂದೆ. ಎಂಥ ಮಜಾ ಬರುತ್ತೆ ಅಂದರೆ, ನಾನು ಅದಕ್ಕೆ ತುಂಬ ಲಕ್ಕಿ ಅಂದ್ಕೊತೀನಿ. ಹೂ ಆರ್ ದೇರ್ ಇನ್ ಬ್ಯಾಂಗ್ಳೂರ್, ದೇ ಆರ್ ವೆರಿ ಲಕ್ಕಿ, ಬಿಕಾಸ್ ಅವ್ರಿಗೆ ಕಾರ್ನರ್ ಹೌಸ್ ಐಸ್ ಕ್ರೀಮ್ ತಿನ್ನೋಕ್ಕೆ ಚಾನ್ಸ್ ಸಿಕ್ಕತ್ತೆ. ಆಮೇಲೆ ಬಂದುಬಿಟ್ಟು ಈವ್ನಿಂಗ್ ಏನಂತ ಹೇಳಿ ನನ್ನ ಹಸ್ಬೆಂಡ್ಗೆ ಫುಡ್ ಪ್ಯಾಕ್ ಮಾಡಿ ಕೊಡಬೇಕಾಗಿತ್ತು. ಬಿಕಾಸ್ ಅವ್ರೇನೋ ಎಲ್ಲ ಹೋಗಬೇಕು, ನಂಗೆ ಬರೋಕ್ಕಾಗಲ್ಲ ಅಂತ ಹೇಳಿರು. ಸೊ ಅದಕ್ಕೆ ಅವ್ರಿಗೆ ಕರ್ಡ್ ರೈಸ್ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೆ. ಇಲ್ಲಿ ನೋಡ್ತಾ ಇದ್ದಿರಲ್ಲ, ಎಲ್ಲರ ಮನೇಲೂ ಒಂದೇ ಒಂದು ಮಸಾಲ ಡಬ್ಬ ಇರುತ್ತೆ. ಬಟ್ ನಾನೇನಂತ ಹೇಳಿದರೆ 4 ಮಸಾಲ ಡಬ್ಬ ಇಟ್ಕೊಂಡಿದ್ದೀನಿ. ಬಿಕಾಸ್ ಏನಕ್ಕಂತ ಹೇಳಿದರೆ, ನನಗೆ ಏನೇ ಕೆಲಸ ಮಾಡಿದ್ರು ತುಂಬ ಸಿಸ್ಟಮ್ಯಾಟಿಕ್, ಆರ್ಗನೈಸ್ಡ್ ಮತ್ತು ಕ್ವಿಕ್ಕಾಗಿ ಆಗಬೇಕು. ನಾನು ಮಾಡೋ ಅಡುಗೆ ಕೂಡ ಅದೇ ಥರ, ನನ್ನ ಆಫೀಸಲ್ಲಿ ಕೆಲಸನೂ ಅಷ್ಟೇ ಅದೇ ಥರನೇ. ಫಸ್ಟ್ ಎಲ್ಲ ರೆಡಿ ಇಟ್ಬಿಡ್ತೀನಿ, ಆಮೇಲೆ ಅದು ಎಕ್ಸಿಕ್ಯೂಟ್ ಮಾಡುವಾಗ ಟಕ್ 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 ಅಂತ ಆಗಬೇಕು ನನಗೆ, ಸ್ಟೆಪ್ ಬೈ ಸ್ಟೆಪ್. ಸೊ ಕುಕಿಂಗ್ ಕೂಡ ನಾನು ಅದೇ ಥರನೇ ಮಾಡೋದು. ನಾನು ಆ್ಯಕ್ಚುಲಿ ಕುಕಿಂಗ್ ಮಾಡುವಾಗ ಅಮ್ಮ ಬಂದು ನೋಡ್ತಾ ನಿಂತ್ಕೊತಾರೆ. ಬಿಕಾಸ್ ಅವ್ರಿಗೆ ಅನ್ಸುತ್ತಂತೆ ಏನೋ ರೋಬೋಟು ಟಕ್ 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 ಅಂತ ಅಡುಗೆ ಮಾಡ್ತಾಯಿದೆ ಅಂತ, ಆ ಥರ. ಅದಕ್ಕೆ ನಾನು ಮಸಾಲ ಡಬ್ಬ ಕೂಡ 4 ಇಟ್ಕೊಂಡಿದ್ದೀನಿ. ಅದರಲ್ಲಿ ಏನಂತ ಹೇಳಿದ್ರೆ, ರೆಗ್ಯುಲರಾಗಿ ನೀವು ಅಡುಗೆ ಮಾಡೋಕ್ಕೆ ಏನು ಐಟಮ್, ನಮ್ಮ ಮನೇಲಿ ನಾನೇನು ಐಟಮ್ ಮಾಡ್ತೀನಿ ವೆಜ್ ಮತ್ತು ನಾನ್ ವೆಜ್ಜಲ್ಲಿ ಬಂದು, ಅದಷ್ಟಕ್ಕೂ ಬೇಕಾಗೋಂಥ ಅಷ್ಟು ಐಟಮ್ಸು ಆ 4 ಡಬ್ಬದಲ್ಲೇ ಇದೆ. ಸೊ ಅದಕ್ಕೆ ಅದು 4 ಡಬ್ಬ ತೆಕ್ಕೊಂಬಿಟ್ರೆ
ಟಕ್ 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 ಅಂತ ಹಾಕ್ಬಿಟ್ಟು ಒಂದು 5 ನಿಮಿಷಕ್ಕೆ ನನ್ನ ಅಡುಗೆ ಮುಗ್ದೋಗುತ್ತೆ. ಬಿಕಾಸ್ ಐ ಡೋಂಟ್ ವಾಂಟ್ ಟು ವೇಸ್ಟ್ ಟೈಮ್ ಅದೆಲ್ಲಿದೆ ಇಲ್ಲ ಇದೆ ಅಂತ ಹುಡ್ಕೋಕೆ. ಸೊ ಅದಕ್ಕೆ ನಾನು ಈ ಥರ ಈಸಿಯಾಗಿ ನಂದು ಆ್ಯಕ್ಸಸ್ ಇಟ್ಕೊಂಡಿರ್ತೀನಿ. ಇದು ಆ್ಯಕ್ಚುಲಿ ನನ್ನ ಕುಕ್ ಬರ್ತಾಳಲ್ಲ, ಅವಳು ಅದೆಲ್ಲ ಇದನ್ನು ಮುಟ್ಟೋಂಗೆ ಇಲ್ಲ. ಈ ಡಬ್ಬ 4 ಡಬ್ಬ ನಾನು ಅವಳಿಗೆ ಹೇಳ್ಬಿಟ್ಟಿದ್ದೀನಿ. ಬಿಕಾಸ್ ಅವ್ರು ಡೈಲಿ ಯೂಸ್ ಮಾಡಿದರೆ ನಾನು ಅಡುಗೆ ಮಾಡೋ ಟೈಮಲ್ಲಿ ಒಂದೊಂದು ಸಲ ಖಾಲಿ ಆಗಿರುತ್ತೆ. ಅದಕ್ಕೆ ನನಗೆ ಇದು ಫುಲ್ಲು ಫಿಲ್ಡ್ ಆಗಿರಬೇಕು ಎಲ್ಲ ಕಡೆಯೂ. ನನಗೆ ಖಾಲಿ ಡಬ್ಬ ನಾನು ಯಾವತ್ತೂ ನೋಡಲ್ಲ, ಇಲ್ಲ ಹಾಫ್ ಫಿಲ್ಡ್ ಡಬ್ಬನೂ ನನಗೆ ನೋಡೋದಂದರೆ ಆಗಲ್ಲ. ಅದೇನಂತ ಗೊತ್ತಿಲ್ಲ. ನಾನು ತುಂಬ ಚಿಕ್ಕಕ್ಕಿದ್ದಾಗಿಂದ ಅದೇ ಥರ ನಾನು ಅಡುಗೆ ಮಾಡುವಾಗೆಲ್ಲ ಡಬ್ಬ ಫುಲ್ಲಾಗಿರಬೇಕು, ಎಲ್ಲ ಗ್ರಾಸರೀಸ್ ಫುಲ್ಲಾಗಿರಬೇಕು. ಅದೇನೂ ಗೊತ್ತಿಲ್ಲ. ಇಟ್ಸ್ ಆಲ್ ಡಿಪೆಂಡ್ಸ್ ಆನ್ ಯುವರ್ ಪರ್ಸನಾಲಿಟಿ. ನಾನು ಆಫೀಸಲ್ಲೂ ಅಷ್ಟೇ ಏನೇ ಕೆಲಸ ಇದ್ದರೂ ಅದೇ ಥರ ತುಂಬ ಸಿಸ್ಟಮ್ಯಾಟಿಕ್ ಮತ್ತು ಆರ್ಗನೈಸ್ಡ್ ಆಗಿ ಟಕ್ ಟಕ್ ಅಂತ ಆಗಬೇಕು ನನಗೆ. ಆ ಥರ ಆಗಬೇಕಂತ ಹೇಳಿದ್ರೆ ನಾವು ಬ್ಯಾಕ್ಗ್ರೌಂಡ್ ವರ್ಕ್ ತುಂಬ ಚೆನ್ನಾಗಿ ಮಾಡ್ಕೊಂಡಿರಬೇಕು. ಈವನ್ ಕುಕಿಂಗ್ ಆಲ್ಸೋ ಸೇಮ್ ಅಂತ ನಾನು ಅಂದ್ಕೊತೀನಿ. ಸೊ ಅದೇ ಥರ ಆಫೀಸಲ್ಲೂ ನಾನು ಅಷ್ಟೇ ಎಲ್ಲ ಫಸ್ಟ್ ಬ್ಯಾಕ್ಗ್ರೌಂಡ್ ವರ್ಕ್ ಅದೇನು ಮಾಡೋಕ್ಕೆ ಏನೇನು ಬೇಕು ಎಲ್ಲ ರೆಡಿ ಮಾಡ್ಕೊಂಡಿರ್ತೀನಿ. ಸೊ ವೆನ್ ವಿ ಆರ್ ಎಕ್ಸಿಕ್ಯೂಟಿಂಗ್ ದಟ್ ವರ್ಕ್ ಇಟ್ ಬಿಕಮ್ಸ್ ಅ ಬೆಸ್ಟ್ ಅಂತ. ಸೊ ನಾನು ಅನ್ಕೋತೀನಿ ಎಲ್ಲ ರಿಲೇಟ್ ಮಾಡ್ಕೊತೀರಾ ಇದು ಕುಕ್ಕಿಂಗ್ ಮತ್ತು ನಮ್ಮದು ಆಫೀಸ್ ವರ್ಕಿಗೆ. ಮೋಸ್ಟ್ ಆಫ್ ದ ಥಿಂಗ್ಸ್ ನಾವು ಆ್ಯಕ್ಚುಲಿ ರಿಲೇಟ್ ಮಾಡ್ಕೊಬೋದು. ಮತ್ತು ಏನಂತ ಹೇಳಿದ್ರೆ ನಾವು ಏನು ಕೆಲಸ ಮಾಡ್ತೀವಿ ಅದನ್ನು ತುಂಬ ಖುಷಿಯಿಂದ ಮಾಡಿದರೆ ಅದರಲ್ಲಿರೋ ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ಲು ಯಾವುದ್ರಲ್ಲೂ ಸಿಗೋಲ್ಲ. ನನಗೇನಂತ ಹೇಳಿದ್ರೆ ನಾನು ರಾತ್ರಿ ಮಲ್ಕೊಳ್ಳುವಾಗ ಐ ಶುಡ್ ನಾಟ್ ಹ್ಯಾವ್ ಎನಿ ರಿಗ್ರೆಟ್ಸ್. ನಾನು ಇವತ್ತು ಮಾಡಿದ ಅಡುಗೆ ಚೆನ್ನಾಗಿರಲಿಲ್ಲ, ಐ ಡಿಡ್ ನಾಟ್ ಪುಟ್ ಮೈ ಸೆಲ್ಫ್ ಇನ್ ಟು ದ್ಯಾಟ್ ಅಂತ ಅನಿಸ್ಬಾರ್ದು. ಇಲ್ಲ ನಾನು ಆಫೀಸ್ಗೆ ಹೋಗಿ ಕೆಲಸ ಮಾಡಿದರೆ ಆ ಕೆಲಸದಲ್ಲಿ ಐ ಡಿಡ್ ನಾಟ್ ಪುಟ್ ಮೈ ಸೆಲ್ಫ್ ಅಂತ ಅನಿಸ್ಬಾರ್ದು. ಸೊ ಅದಕ್ಕೆ ನಾನು ಏನಂತ ಹೇಳಿದ್ರೆ ಆಫೀಸ್ ಕೆಲಸ ಆಗಲಿ ಇಲ್ಲ ಮನೆ ಏನಾದರೂ ಕುಕ್ಕಿಂಗ್ ಆಗಲಿ ಮನೆ ಕೆಲಸ ಆಗಲಿ ಇವನ್ ನಾನು ನನ್ನನ್ನು ಹಿಂಗೆ ಡ್ರೆಸ್ಅಪ್ ಮಾಡ್ಕೊತೀನಿ. ಅದರಲ್ಲೂ ಅಷ್ಟೇ ನಂಗೆ ಕಂಪ್ಲೀಟಾಗಿ ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ ಇರಬೇಕು. ಇಲ್ಲ ಅಂತ ಹೇಳಿದ್ರೆ ಐ ಲೂಸ್ ಮೈ ಸೆಲ್ಫ್ ಆ ಥರ ಅನ್ನಿಸ್ತಾ ಇರುತ್ತೆ ನನಗೆ. ಸೊ ಒಂಥರ ತುಂಬ ಐ ಆಮ್ ಲೈಕ್ ಟ್ರೈಂಗ್ ಟು ಬಿ ಪರ್ಫೆಕ್ಷನಿಸ್ಟ್ ಅಂತ ಅನ್ಸುತ್ತೆ. ಬಟ್ ಇಟ್ಸ್ ಓಕೆ, ಎಲ್ಲೋ ಒಂದು ಕಡೆ ಫ್ಲಾಸ್ ಇದ್ದೇ ಇರುತ್ತೆ ಎಲ್ಲರಿಗೂ. ಬಟ್ ಏನಂತ ಹೇಳಿದ್ರೆ ನಮಗೇನು ಖುಷಿ ಕೊಡುತ್ತೆ ಅದನ್ನು ನಾವು ಮಾಡಬೇಕು. ಸೊ ನನಗೇನಂತ ಹೇಳಿದ್ರೆ ಇದರಲ್ಲೆಲ್ಲ ತುಂಬ ಖುಷಿ ಇದೆ. ಏನಂತ ಹೇಳಿದ್ರೆ ಆಫೀಸ್ ಕೆಲಸನಾದರೂ ಆಗಲಿ ತಲೆ ಮೇಲೆ ಇಟ್ಕೊಂಡು ಏನೋ ನನ್ನ ಕೆಲಸನೇನೋ ಆ ಕಂಪ್ನಿನೇ ನಂದೇನೋ ಅನ್ನೋ ಲೆವೆಲ್ಗೆ ನಾನು ಕಮಿಟ್ಮೆಂಟ್ ಲೆವೆಲ್ ತೋರಿಸ್ಬಿಟ್ಟು ಮಾಡ್ತಾಯಿರ್ತೀನಿ. ಬಟ್ ಅದರಿಂದ ನನಗೆ ತುಂಬ ಖುಷಿ ಇರುತ್ತೆ. ಯಾಕಂತ ಹೇಳಿದ್ರೆ ಎಟ್ ದ ಎಂಡ್ ಆಫ್ ದ ಡೇ ನಂಗೆ ಯಾವತ್ತೂ ರಿಗ್ರೆಟ್ ಇಲ್ಲ. ಅವ್ರು ಕೊಟ್ಟಿರೋ ಆ ದಿನ ಸ್ಯಾಲ್ರಿಗೆ ನಾನು ಅವ್ರು ಕೊಟ್ಟಿರೋಕ್ಕಿಂತ ಜಾಸ್ತಿ ಮಾಡಿ ಬರಬೇಕು ಅಂತ ನನ್ನ ಮನಸ್ಸಲ್ಲಿರುತ್ತೆ. ಬಿಕಾಸ್ ಯಾವುದೇ ಒಂದು ಐ ಬಿಲೀವ್ ಇನ್ ಕರ್ಮ. ಬಿಕಾಸ್ ನೀವು ಕರ್ಮದಲ್ಲಿ ಬಿಲೀವ್ ಮಾಡ್ತಿದ್ದೀರಾ ಅಂತ ಹೇಳಿದರೆ ಏನಾಗುತ್ತೆ ಅಂತ ಹೇಳಿದರೆ ನಾವು ಯಾರೋ ನಮ್ಗೆ 100 ರೂಪೀಸ್ ಕೊಟ್ಟಿರ್ತಾರೆ ಅಂದ್ಕೊಳ್ಳಿ, ನಾವು 100 ರೂಪೀಸ್ ವಾಪಸ್ ಕೊಟ್ಟಿಲ್ಲ ಅಂದರೆ ನಾವು ಅವ್ರ ಋಣಕ್ಕೆ ಬೀಳ್ತೀವಿ ಅಂತ ಅರ್ಥ. ಸೊ ಹಾಗೆ ಆಫೀಸಲ್ಲಿ ನಮಗೆ ಸ್ಯಾಲ್ರಿ ಕೊಡ್ತಾರಲ್ವ, ಸೊ ಅದಕ್ಕೆ ನಾನೇನು ಅನ್ಕೊತೀನಿ ಆ ಪರ್ ಡೇ ಏನಿರುತ್ತೆ ಅದಕ್ಕೆ ಜಾಸ್ತಿ ಕೆಲಸ ಮಾಡಿಟ್ಟು ಬರಬೇಕು. ಯಾರ ಹತ್ರನೂ ಋಣನೂ ಇರ್ಬೋದು, ನನಗೇನೋ ನನ್ನ ಮನಸ್ಸಿಗೆ ಸಮಾಧಾನ ಬರಬೇಕು. ಸೊ ಅದರಿಂದ ನಾನೇನಂತ ಹೇಳಿದ್ರೆ ಐ ಡೂ ಮೋರ್ ಆ್ಯಕ್ಚುಲಿ. ಬಟ್ ಅದು ನಂಗೆ ಖುಷಿ ಕೊಡುತ್ತೆ. ಸೊ ಆ್ಯಸ್ ಲಾಂಗ್ ಆ್ಯಸ್ ಇಟ್ ಈಸ್ ಗಿವಿಂಗ್ ಮಿ ಹ್ಯಾಪಿನೆಸ್ ದರ್ ಇಸ್ ನೋ ಪ್ರಾಬ್ಲಮ್ ಇನ್ ಎನಿಥಿಂಗ್. ಸೊ ಇದೆಲ್ಲ ಹೇಳೋ ಅಷ್ಟೊತ್ತಿಗೆ ನೋಡಿ ನಂದು ಕರ್ಡ್ ರೈಸ್ ರೆಡಿ ಆಯಿತು. ನಾನು ಯಾವ ಥರ ಮಾಡ್ತಾಯಿದ್ದೀನಿ ಅಂತ. ನಾನು ಸ್ವಲ್ಪ ರೈಸ್ನ ಸ್ಕ್ವೀಸ್ ಮಾಡ್ತೀನಿ. ಸ್ಕ್ವೀಸ್ ಮಾಡಿದರೆ ಏನಂತ ಹೇಳಿದರೆ ಅದು ಒಂಥರ ಚೆನ್ನಾಗೇ ಜೆಲ್ ಆಗುತ್ತೆ ನೀವು ಕರ್ಡ್ ಹಾಕಿದ ಮೇಲೆ ಕೂಡ. ಸೊ ನಮ್ಮನೇಲಿ ಏನಂತ ಹೇಳಿದರೆ ನಾವು ವೆಜ್ ಮತ್ತು ನಾನ್ ವೆಜ್ ಎರಡೂ ಈಕ್ವಲಾಗಿ ಕನ್ಸ್ಯೂಮ್ ಮಾಡ್ತೀವಿ ಅಂತ ಅನ್ಕೊಬೋದು. ಬಿಕಾಸ್ ನಮ್ಮ ಮನೇಲಿ ಎಷ್ಟೇ ನಾನ್ ವೆಜ್ ಮಾಡಿದ್ರೂ ಎವ್ರಿ ಡೇ ನಾವು ಒಂದು ಏನಂದರೆ ವೆಜ್ ಕರಿ ಮತ್ತು ಪಲ್ಯ ಈ ಥರ ಏನಾದರೂ ಕರ್ಡ್ ರೈಸ್ ಈ ಥರದ್ದೆಲ್ಲ ಮಾಡೇ ಮಾಡ್ತೀವಿ. ಬಿಕಾಸ್ ನಮ್ಮ ಮನೇಲಿ ಏನಂದರೆ ವಿ ಹ್ಯಾವ್ ಆಲ್ ಕೈಂಡ್ ಆಫ್ ಪೀಪಲ್ ಇನ್ ದ ಹೌಸ್. ನನ್ನ ಮಗ ಮತ್ತು ನಾನು ತುಂಬ ನಾನ್ ವೆಜ್ ಇಷ್ಟಪಟ್ಟರೆ, ನನ್ನ ಹಸ್ಬೆಂಡ್ ಫುಲ್ ವೆಜ್ನ ಇಷ್ಟಪಡ್ತಾರೆ. ಬಿಕಾಸ್ ಅವ್ರಿಗೆ ತುಂಬ ಹೆಲ್ದಿ ಫುಡ್ ಆಪ್ಷನ್ಸ್ ಅಂದರೆ ತುಂಬ ಇಷ್ಟ. ಸೊ ಈ ಥರ ಏನಾದರೂ ಒಂದು ಎಕ್ಸ್ಪೆರಿಮೆಂಟ್ಸ್ ಆಗ್ತಾನೆ ಇರುತ್ತೆ ಮನೇಲಿ. ಬಟ್ ಸ್ಟಿಲ್ ಆಮೇಲೆ ಆವತ್ತಿನ ದಿನ ನಾನು ರಂಗೋಲಿ ಹಾಕಿದೆ ಮತ್ತು ದೇವ್ರಿಗೆ ಪೂಜೆ ಮಾಡಿದೆ. ಇದೆಲ್ಲ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಇದೊಂದು ಪುಟ್ಟು ವ್ಲಾಗ್ ಮಾಡಿದ್ದೀನಿ. ಸೊ ರಂಗೋಲಿ ಎಲ್ಲ ಹಾಕಿದ್ದೀನಿ ನೋಡಿ. ಆಮೇಲೆ ಏನಾದರೂ ಮಾಡಿ ಲೈಫಲ್ಲಿ ಅಟ್ ದ ಎಂಡ್ ನೀವು ಯಾವಾಗ ಪೂಜೆ ಮಾಡ್ತೀರಾ ಆವಾಗ ಸಿಕ್ಕೋ ಹ್ಯಾಪಿನೆಸ್ ಅನ್ಕೊತೀನಿ ಯಾವುದ್ರಲ್ಲೂ ಸಿಕ್ಕಲ್ಲ ಅಂತ ಅನ್ಕೊತೀನಿ. ಸೊ ನನ್ನ ಮನೇಲಿ ಏನಂತ ಹೇಳಿದ್ರೆ ತುಂಬ ಅಂದರೆ ತುಂಬ ಫ್ಲಾರ್ ಇತ್ತು. ನನಗೆ ಅದೆಲ್ಲ ದೇವ್ರಿಗೆ ಮುಟ್ಸೋಕ್ಕೆ ಟೈಮೇ ಆಗಿರಲಿಲ್ಲ. ಬಟ್ ಅವತ್ತು ಬಂದು ಫ್ರೀ ಇದ್ದೆ. ಸೊ ಎಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರಿಗೆಲ್ಲ ನೀಟಾಗಿ ಪೂಜೆ ಮಾಡಿದೆ. ಐ ಥಿಂಕ್ ತುಂಬ ಅಂದರೆ ತುಂಬ ಖುಷಿ ಸಿಕ್ಕಿದ್ದೇನೋ ಆವತ್ತು ನನಗೆ. ಬಟ್ ಏನಂತ ಹೇಳಿದ್ರೆ ಇನ್ ಬಿಟ್ವೀನ್ ವೀಡಿಯೋ ಹಾಕೋಕ್ಕಾಗಿರಲಿಲ್ಲ. ಐ ಹೋಪ್ ಯು ಆಲ್ ಲೈಕ್ ದಿಸ್ ವಿಡಿಯೋ. ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್.